ದೇಶ. ಸಹಜ ನೋಡಿದ್ರೆ ಯಾವಾಗ ನಮ್ಮ ಕರುಗಳು ಏನಿರ್ತಾವೆ ಹಳದಿನ ಇರ್ತಾವೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾ ಇರ್ತಾವೆ. ಹಂಗೆ ಆರೋಪ ಇರಬೇಕಪ್ಪ ಅಂತ ನಾವು ಸುಮ್ಮನೆ ಆಗ್ಬೇಕಾಗ್ತದೆ. ಅದಕ್ಕೆ ಶಿಕ್ಷೆ ಎಷ್ಟು ಜನಕ್ಕಾಗಿದೆ. ಈಗ ಇಡೀ ನೋಡ್ರಿಪ್ಪ, ನಿತ್ಯ ಹಾಗೆ ದಾಳಿ ಮಾಡ್ತಾನೆ ಇರ್ತದೆ. ಅದು ಯಾರ ಮೇಲೆ ರೀ? ವಿರೋಧ ಪಕ್ಷದ ನಾಯಕರ ಮೇಲೆ ಮಾಡ್ತಾ ಇರ್ತದೆ. ವಿರೋಧ ಪಕ್ಷದ ನಾಯಕರ ಜೊತೆಗೆ ಅಲ್ಲಿ ಶಾಸಕರ ಮೇಲೆ ಅಥವಾ ಇನ್ನುಳಿದವ್ರ ಮೇಲೆ ದಾಳಿ ಜೋರ್ದಾರ್ ನಡೆಸ್ತಾ ಇರ್ತದೆ. ಅದ್ರಾಗ ಎಷ್ಟು ಮಂದಿ ಶಿಕ್ಷೆ ಆಗಿದ್ರಿ? ಅತ್ಯಂತ ಕಡಿಮೆ, ನೆಗ್ಲಿಜಿಬಲ್ ಶಿಕ್ಷೆ ಆಗ್ಯಾರ. ಈಗೂ ಆರೋಪ ಹಂಗೆ ಸುಮ್ಮನೆ ಬೈದಪ್ಪ. ಯಾಕಂದ್ರೆ ಮೊದಲೇ ಇವತ್ತು ನ್ಯಾಯಾಂಗಿಕ, ಕಾರ್ಯಾಂಗಿಕ, ಶಾಸಕಾಂಗ ತಿಕ್ಕಾಟದವ. ನಾವು ಶ್ರೇಷ್ಠ ಅಂತ ಇರ್ಬೋದು ಮನುಷ್ಯ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮನುಷ್ಯನ ಅವನಲ್ಲಿ ಅನೇಕ ಕಾಮಕ್ರೋಧ ಮದಮತ್ಸರಾದಿಗಳು ಎಲ್ಲ ಇದ್ದೇ ಇರ್ತಾವ. ಅದನ್ನು ಮೀನು ನಿಲ್ಲುವಂಥ ಶಕ್ತಿ ಎಲ್ಲೋ ಒಬ್ಬರು ಗಾಂಧಿ ಅಂಥವ್ರಿಗೆ, ಬುದ್ಧನಂಥವ್ರಿಗೆ, ಅಂಬೇಡ್ಕರ್ ಅಂಥವ್ರಿಗೆ ಬಂದಿದ್ದಿರ್ತದೆ. ಅದು ಎಲ್ಲರೂ ಬುದ್ಧ, ಗಾಂಧಿ, ಬಸವ, ಅಂಬೇಡ್ಕರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹೀಗಾಗಿ ಅವ್ರ ಬಗ್ಗೆ ಒಂದಿಷ್ಟು ಸಂಶಯಗಳು, ಅದು ಸೇರಿ ಆರೋಪಗಳಾಗಿದ್ದಾವೆ. ಅದು ಶಿಕ್ಷೆ ಆಗಿಲ್ಲ ಅಂದರೆ ಅವ್ರು ಕೊಟ್ಟಿಲ್ಲ, ಕೊಲೆಜಮ್ ಮೇಲೆ ಸಮಸ್ಯೆ ಶುರುವಾಗ್ತದೆ. ಇದಕ್ಕಾಗಿ ಈ ನಡುವೆ ಎದ್ದಿದ್ದಿಲ್ಲ ಕೊಲೆಜಮ್ಗಳ ಮೇಲೆ ನಮ್ಮ ಏನಪ್ಪ ಶಾಸಕಾಂಗದ ಒಂದು ದೃಷ್ಟಿ ಇರಬೇಕು. ಅದಕ್ಕೆ ಎರಡು ಕೂಡಿ ನ್ಯಾಯಾಧೀಶನ ಆರೋಪನ ಅನ್ನೋದು ಧ್ವನಿ ಎದ್ದಿತ್ತು, ಚೇಂಜ್ ಮಾಡಲಿ ಕೊಲೆಜಮ್ ಅಂತೇಳಿ. ಈಗೂ ಅದು ಯಾಕಂದ್ರೆ ಈ ಭ್ರಷ್ಟ ವ್ಯವಹಾರಗಳು ಅಲ್ಲಿ ನಡೀತಾ ಇದ್ದಾವೆ ಅನ್ನೋದು ಭಾಳ ಜನರ ಆರೋಪ. ಅದರಲ್ಲೂ ಇವತ್ತು ನಮ್ಮ ಪಾರ್ಲಿಮೆಂಟ್ದೊಳಗೆ ನಮ್ಮ DMK ಸಂಸದ ಮಾಜಿ ಸದಸ್ಯರನ್ನು ಕೇಳಿದಾಗ ನಮ್ಮ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು 2630 ಕೇಸುಗಳಿದ್ದಾವ, ದೂರುಗಳಿದ್ದಾವ ನ್ಯಾಯಾಧೀಶರ ಮೇಲೆ. ಅಂದ್ರೆ ಇದರಲ್ಲಿ ಅಲ್ಲೂ ಏನಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣದ 100% ಭ್ರಷ್ಟತೆ ಇಲ್ಲದ ಅಥವಾ ಇನ್ನುಳಿದ ಯಾವುದೇ ಆರೋಪಗಳು